ನಮಸ್ತೆ ಎಲ್ಲರಿಗೂ. ಇವತ್ತು ನೋಡಿ ನಾನು ಪಂಚಮಿ ಹಬ್ಬದ ವಿಶೇಷತೆ ಅಂದರೆ ನಾಗಪ್ಪನಿಗೆ ಎಡೆ ಮಾಡ್ಕೊಳ್ಬೇಕಲ್ವಾ, ಅದಕ್ಕೆ ಕುಚ್ಚು ಕಡುಬು ಅಂತಾರಲ್ವಾ, ಆ ಒಂದು ಕಡುಬು ಹೇಗೆ ಮಾಡೋದು ಅಂತ ಕೆಲವರಿಗೆ ಗೊತ್ತಿಲ್ಲ. ಅದು ತುಂಬ ಸುಲಭ. ಮೊದಲಿಗೆ ಬೇಳೆಯನ್ನು ಕ್ಲೀನ್ ಮಾಡ್ಕೊಂಬಿಟ್ಟು ಅದನ್ನು ತೊಳ್ಕೊಂಡು ಕುಕ್ಕರಲ್ಲಿ ಹಾಕಿ ಬೇಯಿಸ್ಕೋಬೇಕಾಗುತ್ತೆ. ನೋಡಿ, ಇದರಲ್ಲಿ ಕಸ ಎಲ್ಲ ಇರೋದು ಆರಿಸ್ಕೊಂಡು ನಂತರ ಇದನ್ನು ತೊಳ್ಕೊಳ್ಳೋಣ ಬನ್ನಿ ಕ್ಲೀನಾಗಿ. ಹೀಗೆ ತೊಗರಿ ಬೇಳೆ ಅಂತಾರೆ ಇದಕ್ಕೆ. ನೋಡಿ, ಈ ಬೇಳೆಯನ್ನು ಬೇಯಿಸ್ಕೊಂಡು ನಾನು 2 ರೀತಿಯಲ್ಲಿ ಕಡುಬನ್ನು ಮಾಡೋದು ಹೇಳ್ಕೊಡ್ತೀನಿ. ಒಂದು ಕುಕ್ಕರ್ಗೆ ಈ ಥರ ಬೇಳೆಯನ್ನು ಹಾಕಿ ಅದು ಮುಳುಗುವಷ್ಟು ನೀರು ಹಾಕಿ ಬೇಯಿಸೋಕೆ ಇಟ್ಕೊಳ್ಳೋಣ ಬನ್ನಿ. ನೋಡಿ, ಕುಕ್ಕರ್ ಮುಚ್ಚಳ ಮುಚ್ಚಿ 2 ವಿಷಲ್ ಹೊಡೆಸ್ಕೋಬೋದಾಗಿದೆ. ಆಮೇಲೆ ಇದು ಬೆಂದಮೇಲೆ ಹೂರಣ ತಯಾರು ಮಾಡ್ಕೊಬೇಕು. ಅಷ್ಟರೊಳಗೆ ಹಿಟ್ಟು ರೆಡಿ ಮಾಡ್ಕೊಳ್ಳೋಣ ಬನ್ನಿ. ನೋಡಿ, ಇವಾಗ ಈ ಚಿಕ್ಕ ಬೌಲಲ್ಲಿ 1 ಬೌಲಷ್ಟು ಮೈದಾ ತೊಗೊಂಡ್ಬಿಟ್ಟು ಸ್ವಲ್ಪ ನೀರು ಹಾಕಿ ಕಲಿಸ್ಕೋಬೇಕಾಗುತ್ತೆ. ಜಾಸ್ತಿ ಹಾಕ್ಕೊಳ್ಳೋದು ಬೇಡ, ಸ್ವಲ್ಪ ಹಾಕ್ಕೊಳ್ಬೇಕು, ಕಲಿಸ್ಕೋಬೇಕು. ದೇವ್ರಿಗೆ ಮಾಡುವಾಗ ನಾವು ಉಪ್ಪು ಹಾಕೋದಿಲ್ಲ. ನೋಡಿ, ಯಾವಾಗಲೂ ದೇವ್ರ ಎಡೆಗೆ ಮಾಡುವಾಗ ನಾವು ಉಪ್ಪು ಹಾಕಿಕೊಳ್ಳಬಾರ್ದು. ನಿಮ್ಗೆ ತೋರಿಸೋದಕ್ಕೋಸ್ಕರನೂ ನಾನು ಉಪ್ಪು ಹಾಕಿಲ್ಲ. ನೋಡಿ, ಆದಷ್ಟು ನಾವು ರುಚಿ ನೋಡ್ದ ಹಾಗೇ ಉಪ್ಪು ಹಾಕಿದ ಹಾಗೇ ಮಾಡ್ಕೊಳ್ಬೇಕು ದೇವರಿಗೆ. ಈ ಥರ ನೀಟಾಗಿ ಕಲಿಸ್ಕೊಂಡ್ಬಿಟ್ಟು ನೋಡಿ, ಇಲ್ಲಿ ಚಪಾತಿ ಹಿಟ್ಟಿನ ಹದಕ್ಕೆ ಕಲಿಸ್ಕೋಬೇಕಾಗುತ್ತೆ. ಕ್ಲೀನಾಗಿ ಇಲ್ಲಿ ಹಿಟ್ಟೇನು ಉಳಿದಿರ ಆ ಬೌಲಲ್ಲಿ ಏನು ಉಳಿಬಾರ್ದು, ಆ ಥರ ಕ್ಲೀನಾಗಿ ಕಲಿಸ್ಕೋಬೇಕು. ಕಲಸಿ ಹೂರಣ ರೆಡಿ ಮಾಡ್ಕೊಬೇಕು. ಮತ್ತು ಅದಕ್ಕಿಂತ ಮುಂಚೆ ಮತ್ತೊಂದು ಹಿಟ್ಟು ಅಂದರೆ ನಾವು ಅಕ್ಕಿ ಹಿಟ್ಟಲ್ಲೂ ಕೂಡ ಇದನ್ನು ಮಾಡ್ಕೋಬೋದು. ಅಂದರೆ ಈ ಕಡುಬುಗಳನ್ನು ಅಕ್ಕಿ ಹಿಟ್ಟು, ಇದು ಮೈದಾ ಹಿಟ್ಟಿಂದು, ಮತ್ತು ಇನ್ನೊಂದು ಅಕ್ಕಿ ಹಿಟ್ಟಿಂದು ಕೂಡ ಮಾಡ್ಕೊಳ್ತಾರೆ. ಅದನ್ನು ತೋರಿಸ್ತೀನಿ ಇವಾಗ. ನೋಡಿ, ಇವಾಗ ಚೆನ್ನಾಗಿ ಬೇಯ್ತಾ ಇದೆ. ಈ ಬಿಳಿ ನೊರೆಯನ್ನು ತಕ್ಕೋಬೇಕು. ನಾವು ತೊಳೆದು ಹಾಕಿದ್ವಿ ಬೇಳೆ, ಹೌದು, ಆದರೂ ಕೂಡ ನಾವು ಈ ಥರ ಬೇಳೆ ಮೇಲಿರೋ ಬಿಳಿ ನೊರೆನ ತೆಗಿಬೇಕು. ನೋಡಿ, ನಮ್ಮ ಬೇಳೆ ಒಂದು 5-10 ನಿಮಿಷ ಅನ್ನೋದ್ರೊಳಗೆ ಬೆಂದು ಬಿಟ್ಟಿದೆ. ಇವಾಗ ಗ್ಯಾಸ್ ಆಫ್ ಮಾಡ್ಕೊಳ್ಳೋಣ. ಇವಾಗ ನೀರೆಲ್ಲ ತೆಗೆದ್ಬಿಟ್ಟು ಬೇಳೆಯಲ್ಲಿರೋದು ಆರೋದಕ್ಕೆ ಇಟ್ಕೊಂಡಿದ್ದೀನಿ. ನೋಡಿ, ಆರಬೇಕು. ಸ್ವಲ್ಪ ಆರಿದ ಮೇಲೆ ಮಿಕ್ಸಿ ಮಾಡಿ ಬೆಲ್ಲ ಹಾಕಿ ಬೇಯಿಸ್ಕೊಂಡ್ರೆ ಹೂರಣ ರೆಡಿಯಾಗುತ್ತೆ. ನೋಡಿ, ಇವಾಗ ಅಕ್ಕಿ ಹಿಟ್ಟಿನ ಒಂದು ನೈವೇದ್ಯಕ್ಕೆ ಮಾಡ್ತೀವಲ್ವ ಕಡುಬು, ಅದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಇವಾಗ 1 ಬೌಲ್, ಚಿಕ್ಕ ಬೌಲಲ್ಲಿ 1 ಬೌಲಷ್ಟು ನೀರು ಹಾಕ್ಕೊಳ್ಳೋಣ. ಇದು ಕುದಿಬೇಕು. ನೋಡಿ, 1 ಬೌಲಷ್ಟು ನೀರು ಹಾಕಿದ್ದೀವಲ್ವ, 3/4 ಬೌಲಷ್ಟು ಅದೇ ಬೌಲಲ್ಲಿ 3/4 ಬೌಲಷ್ಟು ಅಕ್ಕಿ ಹಿಟ್ಟು ಹಾಕಿ ಗ್ಯಾಸ್ ಆಫ್ ಮಾಡ್ಕೊಂಡ್ಬಿಡ್ಬೇಕು. ಸಣ್ಣ ಅಲ್ಲ, ಆಫ್ ಮಾಡ್ಕೊಬೇಕು. ಯಾಕೆ ಅಂದರೆ ಅದು ಕಡುಬು ಚೆನ್ನಾಗಾಗಲ್ಲ, ಇಲ್ಲ ಅಂದರೆ ಗಟ್ಟಿ ಆಗಿಬಿಟ್ರೆ. ಅದಕ್ಕೋಸ್ಕರ ಗ್ಯಾಸ್ ಆಫ್ ಮಾಡ್ಕೊಂಡು ಚೆನ್ನಾಗಿ ಹೀಗೆ ಮಗುಚ್ಕೋಬೇಕು. ನೋಡಿ, ಚೆನ್ನಾಗಿ ಕಲಿಸ್ಕೊಂಡಾಗ ಈ ರೀತಿ ಆಗುತ್ತೆ. ಇದು 5 ನಿಮಿಷ ಆರಲಿ. 5 ನಿಮಿಷನೂ ಬಿಡೋದು ಬೇಡ, 2 ನಿಮಿಷ ಇದು ಅಷ್ಟೇ, ಸ್ವಲ್ಪ ತಣ್ಣಗಾಗಲಿ. ಆಮೇಲೆ ಬಿಸಿದಿನೇ ನಾದ್ಕೋಬೇಕಿಲ್ಲ. ನೋಡಿ, ಇವಾಗ ಬೇಳೆ ಎಲ್ಲ ಆರಿದೆ. ಇಷ್ಟು ಆರಿದರೆ ಸಾಕಾಗುತ್ತೆ. ಇವಾಗ ಇದನ್ನ ಮಿಕ್ಸಿ ಜಾರಿಗೆ ಹಾಕಿ ಮಿಕ್ಸಿ ಮಾಡ್ಕೊಬೇಕು. ಮತ್ತು ಈ ಬೆಲ್ಲ ಅರ್ಧ ಬೌಲ್ ಬೇಕಾಗುತ್ತೆ. 1 ಬೌಲಷ್ಟು ಬೇಳೆ ತಗೊಂಡಿದ್ದಕ್ಕೆ ನಮಗೆ ಅರ್ಧ ಸಾಕಾಗುತ್ತೆ. ಇದನ್ನು ಪಾತ್ರೆಯಲ್ಲಿ ಹಾಕಿ ಕರಗಿಸೋಕ್ಕಿಟ್ಟು ಇದು ಮಿಕ್ಸಿ ಮಾಡಿದ ಬೇಳೆನ ಅದಕ್ಕೆ ಹಾಕಿ ಬಿಸಿ ಮಾಡ್ಕೊಬೇಕು. ನೋಡಿ, ಇವಾಗ ಈ ಮಿಕ್ಸಿ ಜಾರಿನಲ್ಲಿ ಏಲಕ್ಕಿ ಕೂಡ ಹಾಕಿಕೊಳ್ಳೋಣ. ಆವಾಗ ಹೂರಣ ಘಮ 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 ಅನ್ನುತ್ತೆ.
ನೋಡಿ ಇವಾಗ ಬೆಲ್ಲ ಹಾಕಿದ್ದೀನಿ ಪಾತ್ರೆಯಲ್ಲಿ. ಇವಾಗ ಮಿಕ್ಸಿ ಮಾಡಿರುವಂತಹ ಒಂದು ಬೇಳೆ ಮತ್ತು ಏಲಕ್ಕಿ ಇದನ್ನು ಇದ್ರೊಳಗೆ ಹಾಕಿ ಮತ್ತು ಬೇಯಿಸೋದಕ್ಕೆ ಇಟ್ಕೋಬೇಕಾಗುತ್ತೆ ನೋಡಿ. ನೋಡಿ ಬೇಳೆ, ಬೇಯಿಸಿರೋ ಬೇಳೆ, ರುಬ್ಬಿರುವ ಬೇಳೆ ಮತ್ತು ಬೆಲ್ಲ ಈ ಥರ ಚೆನ್ನಾಗಿ ಸ್ವಲ್ಪ ಗಟ್ಟಿ ಆಗಬೇಕು. ಇವಾಗ ಹೂರ್ಣದ ಆಕಾರ ಗೊತ್ತಲ್ವ, ಆ ಥರ ಆಗೋವರೆಗೂ ಇದು ಬೇಯಿಸ್ಕೋಬೇಕು ನಾವು. ಒಂದು 5 ನಿಮಿಷ ಅಂತ ಆಗುತ್ತೆ ನೋಡಿ. ಇವಾಗ ಬೇಯಿಸಿರೋ ಅಕ್ಕಿ ಹಿಟ್ಟನ್ನು ಒಂದು ತಟ್ಟೆಗೆ ಹಾಕಿ ನಾದ್ಕೋಬೇಕು. ಇಲ್ಲಿ ಒಂದು ರೊಟ್ಟಿ ನಾದ್ತೀವಲ್ವ, ಆ ಒಂದು ಕೈಯಲ್ಲಿ ಈ ಥರ ನೀರು ಹಚ್ಕೊಂಡು ಚೆನ್ನಾಗಿ ನಾದ್ಕೋಬೇಕು. ಇದು ಗಂಟುಗಳಿಲ್ಲದ ಹಾಗೆ ನಾದಿದರೆ ನಮ್ಮ ಒಂದು ಸಿಹಿ ಕಡುಬು ತುಂಬ ಟೇಸ್ಟಾಗಿ ಬರುತ್ತೆ ನೋಡಿ. ಇವಾಗ ಈ ಥರ ಉಳ್ಳಿ ಮಾಡ್ಕೋಬೇಕು ಆ ಹಿಟ್ಟಿನಿಂದ. ಇವಾಗ ಇದನ್ನು ಉದ್ಕೋಬೇಕು. ಹೇಗೆ ಉದ್ಕೋಬೇಕಪ್ಪ ಅಂದರೆ, ಅಕ್ಕಿ ಹಿಟ್ಟು ಅಥವಾ ಮೈದಾ ಹಿಟ್ಟು ಹಚ್ಕೊಳ್ಳೋದು. ಈಗ ಹಿಟ್ಟು ಹಿಂಗೆ ಹಚ್ಕೊಳ್ಳೋದು, ಉದ್ಕೊಳ್ಳೋದು. ನೆಕ್ಸ್ಟ್ ಇವಾಗ ಮೈದಾ ಹಿಟ್ಟಿನ ಒಂದು ಹಿಟ್ಟು ನೋಡ್ಕೊಂಬರೋಣ ಬನ್ನಿ ಹೇಗಾಗಿದೆ ಅಂತ ನೋಡಿ. ಈ ಹಿಟ್ಟು ಕೂಡ, ಮೈದಾ ಹಿಟ್ಟು ಕೂಡ ಕರೆಕ್ಟಾಗಿ ಬಂದಿದೆ. ಇವಾಗ ಇದನ್ನು ಕೂಡ ಉಳ್ಳಿ ಮಾಡ್ಕೊಬೇಕಾಗುತ್ತೆ. ಮತ್ತು ಇಲ್ಲಿ ನೋಡಿ ನಮ್ಮ ಹೂರ್ಣನೂ ರೆಡಿಯಾಗಿದೆ ನೋಡಿ. ಸಖತ್ತಾಗಿ ಬಂದಿದೆ ಹೂರ್ಣ ಕೂಡ. ಇವಾಗ ಉದ್ಕೊಂಬರೋಣ ಬನ್ನಿ ನೋಡಿ. ಎಷ್ಟು ಚೆನ್ನಾಗಿ ಹೂರ್ಣ ರೆಡಿಯಾಗಿದೆ. ಇದು ಆರಬೇಕು. ಅಷ್ಟರಲ್ಲೇ ನಾವು 2 ಹಿಟ್ಟಿನ ಒಂದು ಏನು ಹೇಳ್ತಾರೆ ಹೇಳಿ, ಎಲೆಗಳು ಅಂತ ನಮ್ಮ ಕಡೆ ಹೂರ್ಣ ಹಾಕಿ ಮಾಡುವಂಥ ಒಂದು ಕಡುಬಿನ ಎಲೆಗಳನ್ನು ಮಾಡ್ಕೊಂಬರೋಣ. ಇವಾಗ 2 ಉಳ್ಳಿಗಳು ರೆಡಿಯಾಗಿವೆ. ಇವಾಗ ಎಲೆ ಉದ್ದೋಣ. ಈಗ ನೋಡಿ ಅಕ್ಕಿ ಹಿಟ್ಟಿನ ಒಂದು ಎಲೆಗಳು ಮತ್ತು ಮೈದಾ ಹಿಟ್ಟಿನ ಎಲೆಗಳು 2 ರೆಡಿಯಾಗಿವೆ. ಇವಾಗ ಇದನ್ನು ತುಂಬ್ಕೋಬೇಕಾಗುತ್ತೆ ಬನ್ನಿ ನೋಡಿ. ಹೀಗೆ ಮಾಡಿಕೊಂಡು ಇದರಲ್ಲಿ ಇಟ್ಟು ಹೂರ್ಣವನ್ನು ಎಲೆಗಳ ಮೇಲೆ ಸ್ವಲ್ಪ ನೀರು ಹಚ್ಕೊಂಡು ಹೀಗೆ ಮಾಡಿ ಮತ್ತು ಹೀಗೆ ಮಾಡ್ಕೋಬೇಕು. ಮತ್ತು ಒಂದು ಕುಕ್ಕರ್ ಇಟ್ಬಿಟ್ಟು, ಒಂದು ತಟ್ಟೆ ಇಟ್ಟು, ಕುಕ್ಕರಲ್ಲಿ ನೀರು ಹಾಕಿ, ಇಡ್ಲಿ ಬೇಯಿಸೋ ಕುಕ್ಕರಲ್ಲಿ ಇಡ್ಲಿ ತಟ್ಟೆ ಇಟ್ಬಿಟ್ಟು ಅದ್ರ ಮೇಲೆ ಅರಿಶಿಣದ ಎಲೆಗಳನ್ನು ಹರಡಿ ಈ ಥರ ಹೂರ್ಣಗಳನ್ನು ತುಂಬಿರೋ ಒಂದು ಎಲೆಗಳನ್ನು ಕಡುಬು ಅಂತ ಕರಿತೀವಿ. ಅದನ್ನ ಹೀಗೆ ಇಟ್ಕೋಬೇಕು ನೋಡಿ. ಮೊದಲು ನಾನು ಇನ್ನು ಮೈದಾ ಹಿಟ್ಟಿನ ಮಾಡಿರೋದು, ನೆಕ್ಸ್ಟ್ ಅಕ್ಕಿ ಹಿಟ್ಟಿನ ಮಾಡ್ತೀನಿ. ಇವಾಗ ಅಕ್ಕಿ ಹಿಟ್ಟಿನ ಎಲೆಗೆ ತುಂಬ್ಕೊಳ್ಳೋಣ ಬನ್ನಿ. ಅದಕ್ಕೂ ಹೀಗೇ ಮೈದಾ ಹಿಟ್ಟಿಗೆ ತುಂಬಿದ್ವಲ್ವ, ಅದೇ ರೀತಿ ತುಂಬ್ಕೋಬೇಕು. ಸ್ವಲ್ಪ ನೀರು ಹಚ್ಕೊಳ್ಬೇಕು. ಇದು ಅಕ್ಕಿ ಹಿಟ್ಟಾದ್ದರಿಂದ ಮೆತ್ತಗೆ ತುಂಬಿಟ್ಟು ಮೆತ್ತಗೆ ಇಟ್ಕೋಬೇಕು. ಮೊದಲಿಗೆ ನೀರು ಹಚ್ಕೊಳ್ಳೋಣ, ಆಮೇಲೆ ಹೂರ್ಣ ಹಾಕೋಣ. ನೋಡಿ, ಇದು ಸ್ವಲ್ಪ ಕಟ್ಟಾದಂಗೆ ಆದರೂ ಏನೂ ತೊಂದರೆ ಇಲ್ಲ. ಇದು ಕರಿಯೋದಲ್ಲ ಅಲ್ವಾ, ಚೆನ್ನಾಗಿ ಬೇಯುತ್ತೆ. ಇವಾಗ 10 ನಿಮಿಷ ಮುಚ್ಚಳ ಮುಚ್ಚಿಬಿಟ್ಟು ನೋಡಿ, ಹೀಗಾಗಿದೆ. 10 ನಿಮಿಷ ಮುಚ್ಚಳ ಮುಚ್ಚಿಬಿಟ್ಟು ಇಟ್ಬಿಟ್ರೆ ಬೆಂದ್ಬಿಡುತ್ತೆ ನೋಡಿ ನಮ್ಮ ಕಡುಬುಗಳು. ನೋಡಿ ನಮ್ಮ ಕಡುಬು ಹೇಗೆ ಚೆನ್ನಾಗಿ ಬೆಂದಿವೆ. ಇದು ಆರಬೇಕು ನೋಡಿ. ನಮ್ಮ ಅರಿಶಿಣದ ಎಲೆ ಕಡುಬು ರೆಡಿ. ನಾಗಪ್ಪನಿಗೆ ತುಪ್ಪ ಹಾಕಿಬಿಟ್ಟು ನೈವೇದ್ಯ ಮಾಡಬೇಕು. ನಾವು ಕೂಡ ತಿನ್ನೋದಾದರೆ ತುಪ್ಪ ಹಾಕ್ಕೊಂಡು ತಿನ್ನಬೇಕು. ಸೂಪರಾಗಿ ಬಂದಿದೆ. ಇದನ್ನೇ ನಾವು ಕುಚ್ಚು ಕಡುಬು ಮತ್ತು ನಾಗಪ್ಪನಿಗೆ ಇಷ್ಟವಾಗಿರುವ ಹೂರ್ಣ ಕಡುಬು ಅಂತ ಕರಿತೀವಿ. ನೀವು ಕೂಡ ಈ ಅರಿಶಿಣದ ಎಲೆ ಕಡುಬನ್ನು ಮಾಡ್ಕೊಳ್ಳಿ, ದೇವರಿಗೆ ನೈವೇದ್ಯ ಮಾಡ್ಕೊಳ್ಳಿ. ನೀವು ಟೇಸ್ಟ್ ನೋಡಿ, ನೀವು ತಿನ್ಕೊಳ್ಳಿ. ಓಕೆನಾ? ಈ ಒಂದು ಸುಲಭವಾಗಿ ಸರಳವಾಗಿ ಹೇಗೆ 2 ಥರದ ಅಕ್ಕಿ ಹಿಟ್ಟಿದ್ದು ಮತ್ತು ಮೈದಾ ಹಿಟ್ಟಿದ್ದು ಹೇಗೆ ಮಾಡೋದು ಅಂತ ನಾನು ತಿಳಿಸ್ಕೊಟ್ಟಿದ್ದೀನಿ.
ಮತ್ತು ಇದು ಬಿಸಿ ಬಿಸಿ ಇರುವಾಗಲೇ ತಿನ್ನಬೇಕು. ಚೆನ್ನಾಗಿರುತ್ತೆ, ಟೇಸ್ಟಿಯಾಗಿರುತ್ತೆ. ಮತ್ತು ಆರಿದ ಮೇಲೆ ಕೂಡ ಒಂಥರ ಟೇಸ್ಟ್ ಇರುತ್ತೆ. ನೈವೇದ್ಯ ಮಾಡಿದ ತಕ್ಷಣವೇ ನಾಗಪ್ಪನಿಗೆ ನೀವು ಕೂಡ ತಿಂದುಬಿಡಿ ತುಪ್ಪ ಹಾಕ್ಕೊಂಡು. ಓಕೆನಾ? ಈ ಒಂದು ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್. ಓಕೆ, ಬಾಯ್.